ಒಂದು ಸಿದ್ಧಾಂತ ಬಿಸಿಲಿದ್ ಏನಪ್ಪಾ ಅಂದ್ರೆ ಯಾವ ಪರಿಮಾಣ ಆಗೈತ್ರಿ ಧಾರವಾಡಕ್ಕ ರೋಡ್ ಅನ್ನೋದು ಸಣ್ಣ ಮಿನಿ ಸ್ವಿಮ್ಮಿಂಗ್ ಪೂಲ್ ಆಗಿದೆ. ಅಲ್ಲಿ ಹೇಳಿದ್ನಲ್ಲ ಮಿನಿ ಸ್ವಿಮ್ಮಿಂಗ್ ಪೂಲ್ ಅಂತ, ಇಲ್ಲೇ ಮಿನಿ ಸಿ ಅದ, ಇಲ್ಲೊಂದು ಸಣ್ಣ ಸಮುದ್ರ. ಮಾರ್ನಿಂಗ್ ಅಂಡ್ ದಿನಕ ಶುಭಾರಂಭ. ನೋಡ್ರಿ ಕವಳಿಕಾಯಿ ಬಂದ ಮಾರ್ಕೆಟ್ನಾಗ. ಬಿಸಿಲಿತ್ತಲ್ರಿ, ಇವತ್ತೇನ್ ಮಳೆ ಆಗ್ತದಂತ ಮಾಡಿದ್ವಿ. ನೋಡ್ರಿ ಒಳ್ಳೆ ವಾತಾವರಣ ಅಂಡ್ ದೇವ್ರಿಗೆ ಬಿಡ್ಕೊಂಬಂತ ಮಳಿ ಆಗ್ಲಿ ಅಂತ. ಅದು ಸ್ವಲ್ಪ ಆಗ್ಲಿ, ಯಾಕಂದ್ರೆ ಬಿಸಿಲು ಪೂರ್ತಿ ಅನುಭವಿಸ್ಬೇಕ್ರಿ. ಒಂದು ಸಿದ್ಧಾಂತ ಬಿಸಿಲು ಏನಪ್ಪಾ ಅಂದ್ರ, ರೈತ ಮಣ್ಣನ್ನ ಹೊಳ್ಸಿ ಹಾಕಿರ್ತಾನ. ಅದು ಯಾವಾಗ ಬಿಸಿಲಿಗೆ ಪೂರ್ತಿ ಮಣ್ಣು ಒಣಗ್ತದೋ ಅವಾಗ ಫಲವತ್ತತೆ ಭೂಮಿಯಿಂದ ಹೆಚ್ಚಾಗ್ತದೆ. ಸೊ ಅದಕ್ಕ ಸೂರ್ಯಗೆ ಹೇಳೋದೇನಪ್ಪಾ ರಿಕ್ವೆಸ್ಟ್, ಹುಬ್ಬಳ್ಯಾಗ 39 ದಾಟ್ಲಿಕತ್ತಿಪ್ಪ, ಸ್ವಲ್ಪ 32, 33 ಇರಂತ ರಿಕ್ವೆಸ್ಟ್ ಮಾಡ್ಕೊಂಡು. ಯಾವ ಪರಿಮಾಣ ಆಗೈತ್ರಿ ಧಾರವಾಡಕ್ಕ ರೋಡ್ ಅನ್ನೋದು ಸಣ್ಣ ಮಿನಿ ಸ್ವಿಮ್ಮಿಂಗ್ ಪೂಲ್ ಆಗಿದೆ. ಮಳಿ ಬರೋಕಿನ ಬಂದಕ್ಕೆ ನಾವು ಬಂದಿವೋ ಅಥವಾ ನಾವು ಬರೋಕಿನ ಬಂದಕ್ಕೆ ಮಳಿ ಆಗ್ಯದೋ, ಒಟ್ಟಂತೂ ಮಸ್ತ್ ಮಳಿ ಆಗ್ಯದ. ಇಲ್ಲೇ ಅಂತೂ ಈ KMF ಕಡೆ ಅಲ್ಲಿ ಹೇಳಿದ್ನಲ್ಲ ಮಿನಿ ಸ್ವಿಮ್ಮಿಂಗ್ ಪೂಲ್ ಅಂತ, ಇಲ್ಲೇ ಮಿನಿ ಸಿ ಅದ, ಇಲ್ಲೊಂದು ಸಣ್ಣ ಸಮುದ್ರ. ಹೋಗ್ಲಿಕ್ಕೆ ಹೆಂಗ ಅವಕಾಶ ಐತಿ ಅಲ್ಲಿ ಅಂತ ನೋಡೋಂಗೈತಿ. ಇಲ್ಲೇ ಬಲಕ್ಕ ನೋಡಿ ಸ್ವಲ್ಪ ಕಿಟಕಿಯಾಗ ಫ್ಲೋಟಿಂಗ್ ಕಾರ್. ಮೈ ಗಾಡ್, ನಮ್ಮ ಬಾಲ್ಯದಿಂದ ನಾವು ವಿಚಾರ ಮಾಡಿ ನೋಡಿದ್ರ ಹುಬ್ಳಿ ಧಾರವಾಡ ನಡುವೆ 20 ಕಿಲೋಮೀಟರ್ ಡಿಫ್ರೆನ್ಸ್ ಇರ್ಬೋದು. ಆದ್ರೆ ಧಾರವಾಡ ಹೆಂಗಂದ್ರ ಮಲೆನಾಡಿನ ಶರಗ್ ಅಂತ ಕರೀತಾರೆ. ಯಾವತ್ತಲೂ ಮಳಿ, ಯಾವತ್ತಲೂ ತಂಪಾದ ವಾತಾವರಣ, ಸಾಕಷ್ಟು ಗಿಡಗಳ ಊರು ಧಾರವಾಡ. ಹಂಗ ಮತ್ತೆ ಶಿಕ್ಷಣ ಕಾಶಿ ಅಂತಾನು ಕರೀತಾರೆ ಇದಕ್ಕೆ. ಅಂತ ಊರು ನಮ್ಮ ಧಾರವಾಡ. ಹೌದಾ, ಮಿಯಾವಾಕಿ ಫಾರೆಸ್ಟ್. ಮಿಯಾವಾಕಿ ಫಾರೆಸ್ಟ್ ಅಂದ್ರೆ ಡೆವಲಪ್ ಆಗ್ತದೆ. ಟೊಯೋಟೋದ ಬಹಳ ಚಲೋ ತಗೊಂಡಾರೆ, ಬಿಡದಿ ಒಳಗೆಲ್ಲ ಬಹಳ ಡೆವಲಪ್ ಆಗಿದೆ. ಸ್ಟುಡಿಯೋ ನೋಡ್ರಿ, ಧಾರವಾಡ ಪ್ರವಾಸ ಮುಗಿಸ್ಕೊಂಡ ಈಗ ತಂಪನ ಹವಾ ಅಂತೂ ಮಸ್ತ್ ತಂಪ ಹವಾ ಆಗ್ಯದ ಹುಬ್ಬಳ್ಳಿ ಒಳಗ. ಏನ್ ಕೆಲಸ ಈಗ, ಸಂಡೇ ಅಂತೂ ಮುಗೀತು, ಮರಳಿ ಗೂಡಿಗೆ.